ನಿಲ್ಲಿಸ್ಲತ್ತಾನೆ. ಒಂದೊಂದು ಸಂಡೇ ನೀವು ಬಿ ನಿಲ್ಲಿಸ್ತೀರಿ, ಒಂದೊಂದು ಸಂಡೇ ಏನ್ ಮಾಡ್ತೀರಿ, ನೀವು ಬಿ ನಿಲ್ಲಿಸ್ತೀರಿ. ಹಾಗಾದ್ರೆ ಸೈತಾನನಿಗೂ ನಿಮಗೂ ಏನ್ ವ್ಯತ್ಯಾಸ ಆಯ್ತದೆ? ಆಲೋಚನೆ ಮಾಡ್ರಿ. ವಾರಕ್ಕೆ ಒಂದು ಸರ್ತಿ ನಾವು ಚರ್ಚಿಗೆ ಬಂದು ನಾವು ದೇವರಿಗೆ ನಾವು ಸ್ತುತಿಸಿ ಮಾಡಬೇಕು. ಆದರೆ ಸಾಧ್ಯವಾದರೆ ನಮ್ಮ ಮನೆ ಒಳಗಡೆ ನಾವು ಕುಟುಂಬ ಪ್ರಾರ್ಥನೆ ನಾವು ಮಾಡಿಕೊಳ್ಬೇಕು. ಕುಟುಂಬ ಪ್ರಾರ್ಥನೆ ಒಂದು ಸಾಯಂಕಾಲ ಆದರೂ ಬೆಳಗ್ಗೆ ಆದರೂ ಒಂದು ದಿವಸಕ್ಕಾದರೂ ನಾವು ಆರಾಧನೆ ಮಾಡಬೇಕು. ಅವಾಗ ನಮ್ಮ ಮನೆ ಮೇಲೆ ದೇವರ ಆಶೀರ್ವಾದ ಅಂತ ತಿಳಿದು ಬರ್ತದೆ, ನಮ್ದು ಕುಟುಂಬದ ಮೇಲೆ ದೇವರ ಆಶೀರ್ವಾದ ಅಂತ ತಿಳಿದು ಬರ್ತದೆ. ನಾನು ಕಳೆದ ವಾರದಲ್ಲಿ ಒಬ್ರು ಸಿಸ್ಟರ್ ಬಂದಿದ್ರು. ಆ ಸಿಸ್ಟರ್ ಬಂದಿರುವಂಥ ಸಮಯದಲ್ಲಿ ನಾನು ಇಲ್ಲಿ ಆರಾಧನೆ ಮಾಡುತ್ತಿದ್ದೀನಿ. ಅವ್ರ ಮನೆ ಸುತ್ತಮುತ್ತ ಎಲ್ಲ ದೆವ್ವಗಳೇ ನಿಂತ್ಕೊಂಡಿದ್ದಾವೆ. ಎಷ್ಟು? ಅವ್ರ ಮನೆ ಸುತ್ತಮುತ್ತಗಳು ಎಲ್ಲ ದೆವ್ವಗಳೇ ನಿಂತ್ಕೊಂಡಿದ್ದಾವೆ. ಆ ಮನೆಗಿರೋರಿಗೆ ಭಯಂಕರವಾಗಿ ಕಾಡಿಸ್ಲತ್ತವೆ. ಇಲ್ಲಿನ ಆರಾಧನೆ ಮಾಡುವಂಥ ಸಮಯದಲ್ಲಿ ದೇವರು ನನಗೆ ತೋರಿಸ್ಲತ್ತನ ಏನಂತಂದ್ರೆ ಅವ್ರ ಮನೆ ಸುತ್ತಮುತ್ತ ಎಲ್ಲ ದೆವ್ವಗಳು ನಿಂತ್ಕೊಂಡವ, ಮಾಟಮಂತ್ರ ಶಕ್ತಿಗಳು ನಿಂತ್ಕೊಂಡವ. ಅವ್ರ ಮನೆ ಒಳಗಡೆ ಎಲ್ಲ ಸಮಸ್ಯೆ ಮಾಡತ್ತವ, ಪ್ರಾಬ್ಲಮ್ ಮಾಡತ್ತವ. ಆ ಅಮ್ಮ ಇಲ್ಲಿ ಬಂದು ಸಂಡೇ ದಿನ ಏನ್ ಮಾಡಿದಾಳೆ, ಪ್ರೇಯರ್ ಮಾಡಿ ಹೋಗ್ಯಾಳ. ನೆಕ್ಸ್ಟ್ ಸಂಡೇಯಿಂದ ಆ ಪ್ರಾಬ್ಲಮೇ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕಂತಂದ್ರೆ ನೀನು ದೇವ್ರನ್ನ ಆರಾಧನೆ ಮಾಡುವಾಗ ದೇವರು ನಿನ್ನ ಮನೆ ಸುತ್ತಮುತ್ತ ಇರುವಂತ ದೇವುಗಳನ್ನ ಆತನ ತೆಗೆದು ಹಾಕ್ತಾನೆ. ನೀನು ದೇವ್ರನ್ನ ಆರಾಧನೆ ಮಾಡುವುದಕ್ಕೆ ಪ್ರತಿ ಸಂಡೆ ಬರ್ತಾ ಇರುವಾಗ ನಿನ್ನ ಮನೆಯಲ್ಲಿರುವಂತ ಕಷ್ಟಗಳು, ಬಡತನಗಳು, ಕೊರತೆಗಳು, ನಿನ್ನ ಪಾಪಗಳು, ನಿನ್ನ ಶಾಪಗಳು, ನಿನ್ನ ಕರ್ಮಗಳು, ನಿನ್ನ ದರಿದ್ರತೆ, ನಿನ್ನ ಕೆಟ್ಟ ಹ್ಯಾಬಿಟ್ಟು, ನಿನ್ನ ಕೆಟ್ಟ ಆಲೋಚನೆ ಎಲ್ಲ ಕೂಡ ದೇವ್ರೇನ್ ಮಾಡ್ತಾನೆ, ತೆಗೆದಾಕ್ತಾನೆ. ಕೆಲವೊಬ್ಬರ ಹತ್ರ ನಾನು ಬಹಳ ನೋಡಿದ್ದೀನಿ, ಬಹಳ ಮಂದಿಗೆ ನಾನು ನೋಡಿದ್ದೀನಿ. ನಾ ಬಿಟ್ಟುಕೊಡ್ತೀನಿ ಸಾರ್, ನಾನೇ ಮುಡುಕ ಹೋಗ್ಲತ್ತಿದ ಕರೆ ಅವ ಬಿಟ್ಕೊಟ್ಟಿಲ್ಲ, ನಾ ಬಿಟ್ಕೊಡ್ತೀನಿ ಸರ್. ಸತ್ಯ ಹೋಗಿ ಖರೆ ಅವ ಬಿಟ್ಕೊಟ್ಟಿಲ್ರಿ. ನಾನು 25 ವರ್ಷ ಸೇವೆಯಲ್ಲಿ ನಾ ಬಿಟ್ಕೊಡ್ತೀನಿ ಸಾರ್ ಅಂತಂದಾರ. ನಾನೇ ಮುದುಕ ಹೋಗಿದ್ದೀನಿ ಖರೆ ಅವರು ಬಿಟ್ಕೊಡ್ಲಕ್ ರೆಡಿ ಇಲ್ಲ. ಅವ ಸತ್ಯ ಹೋಗಿ ಖರೆ ಅವ ಬಿಟ್ಕೊಟ್ಟಿಲ್ರಿ. ಅದೇ ಸತ್ಯ ಹೇಳ್ತೀನಿ, ನೀ ಪ್ರತಿ ಸಂಡೇ ಚರ್ಚಿಂದ ನೀ ಯಾವ ಪಾಪದಲ್ಲಿದ್ದರೂ ಕೂಡ ದೇವರನ್ನ ಬಿಡಿಸ್ತಾನೆ. ನೀ ಪ್ರತಿ ಸಂಡೇ ನೀ ಚರ್ಚಿಗೆ ಬಾ, ನೀ ಯಾವ ಕಷ್ಟದಲ್ಲಿದ್ರೂ ದೇವರನ್ನ ಬಿಡಿಸ್ತಾನೆ. ನೀ ಪ್ರತಿ ಸಂಡೇ ನೀ ಚರ್ಚಿಗೆ ಬಾ, ನೀ ಯಾವ ಸಮಸ್ಯೆಯಲ್ಲಿದ್ದರೂ ದೇವರನ್ನ ಬಿಡಿಸ್ತಾನೆ. ನೀ ಪ್ರತಿ ಸಂಡೇ ಚರ್ಚಿಗೆ ಬಾ, ನೀ ಯಾವ ರೋಗದಲ್ಲಿದ್ದರೂ ಕೂಡ ದೇವರನ್ನ ಬಿಡಿಸ್ತಾನೆ. ಯಾಕಂತಂದ್ರೆ ಪರಲೋಕದಲ್ಲಿರುವಂತ ದೇವದೂತರು ಪ್ರಕಟಣೆ 11ನೇ ಅಧ್ಯಾಯ 2ನೇ ವಚನ 1ನೇ ವಚನದಲ್ಲಿ ಬರೆಯಲ್ಪಟ್ಟದ ಏನಂತಂದ್ರೆ, ಪರಲೋಕದಲ್ಲಿರುವಂತ ದೇವದೂತರನ್ನ ದೇವರು ತನ್ನ ಆಲಯಕ್ಕೆ ಕಳಿಸ್ಕೊಡ್ತಾನೆ. ಪ್ರೀತಿಯ ದೇವರ ಮಕ್ಕಳೇ, ತನ್ನ ಪ್ರೀತಿಯ ದೇವರ ಮಕ್ಕಳೇ, ದೇವರ ಆಲಯಕ್ಕೆ ದೂತರನ್ನ ಕಳಿಸ್ಕೊಟ್ಟಾಗ ದೇವದೂತರು ದೇವರನ್ನ ಆರಾಧನೆ ಮಾಡುವವರ ಹೆಸರುಗಳನ್ನ ಬರ್ಕೊಂಡ್ರಮ್ಮ. ಅದನ್ನೇ ಇಲ್ಲ. ಸಚಿನ್ ಇವತ್ತು ಸಂಡೇ ಬಂದಿದಾರ, ನೆಕ್ಸ್ಟ್ ಸಂಡೇ ಬಂದಿಲ್ಲ ಬರ್ಕೊತಾನೆ. ಸಿಸ್ಟರ್ ಅವರು, ಆಟೋ ಇಲ್ಲ ಸಾರ್, ಕುದುರೆ ಇಲ್ಲ ಸಾರ್, ಬಸ್ ಇಲ್ಲ ಸಾರ್, ಟ್ರೈನ್ ಇಲ್ಲ ಸಾರ್. ಆ ದೇವ್ರಿಗೆ ಕೇಳಲ್ಲ. ಟ್ರೈನ್ ಇಲ್ಲ ಸಾರ್, ಬಸ್ ಇಲ್ಲ ಸಾರ್, ಇವತ್ತು ಊಟನೇ ಮಾಡಿಲ್ಲ ಸಾರ್ ಅಂತಂತೇವ. ಇಲ್ಲ, 3 ಟೈಮ್ ಆಗಿರ್ತದೆ ಆಲ್ರೆಡಿ. ಅದಕ್ಕೆಲ್ಲ ದೇವ್ರಿಗೆ ಕೇಳಲ್ಲ. ಪ್ರೀತಿಯ ದೇವರ ಮಕ್ಕಳೇ, ದೇವರು ಈ ಭೂಮಿ ಮೇಲೆ ನಮ್ಮನ್ನು ಹುಟ್ಟಿಸಿ ಬೆಳೆಸಿ ಲೋಕದಲ್ಲಿಟ್ಟಿರೋದಕ್ಕೋಸ್ಕರ ನೀ ಯಾರಿಗೆ ಅನ್ಯಾಯ ಮಾಡಿದೆ ಅನ್ನೋ ಗೊತ್ತಿಲ್ಲ, ಆದ್ರೆ ದೇವರಿಗೆ ಅನ್ಯಾಯ ಆಗಲ್ಲ. ಬದುಕು ಈ ಭೂಮಿ ಮೇಲೆ ದೇವರಿಗೆ ಅನ್ಯಾಯ ಮಾಡಲ್ದಂಗೆ ನೀನು ಬದುಕು. ಅಲ್ಲಿ ಬರೆಯಲ್ಪಟ್ಟದ 2 ದೇವದೂತರು ಅಲ್ಲಿ ಚರ್ಚೆ ಮಾಡತ್ತಾರ, ಮೀಟಿಂಗ್ ಮಾಡತ್ತಾರ, ಅಲ್ಲಿ ಸಂಭಾಷಣೆ ಮಾಡತ್ತಾರ. ಅಲ್ಲಿ ಏನಂತ ಮಾಡ್ತಾರ ಅಂತಂದ್ರೆ, ನಿತ್ಯ ಹೋಮವನ್ನು ನಿಲ್ಲಿಸುವಂಥದ್ದು ಅದು ಭಯಂಕರವಾದಂತ ದೇವದ್ರೋಹದ ಅಂತಂದ್ಬಿಟ್ಟು ಹೇಳ್ತಾನೆ. ಹಾಗಾದ್ರೆ ನಿನಗೆ ಸಂಡೇ ದಿನ ನೀ ಮನೆಯಾಗ ಕೂತ್ಕೊಳ್ಳಕ್ ನಿನಗೆ ಹೆಂಗ್ ಮನಸ್ಸು ಬರ್ತದೆ? ಇವತ್ತು ಬಿರಿಯಾನಿ ಮಾಡತ್ತಿದ್ದೇವೆ, ಬಿರಿಯಾನಿ ಕೂಡಿಸೋದು ಮಾಸ್ಟ್ರಿ ಅಂತ ಹೇಳ್ತೀರಿ. ಇಲ್ಲ ಸರ್, ಚಿಕನ್ ಕೂಡಿಸಿದೆ ಸರ್, ಚಿಕನ್ ತಂದಿದ್ದೇವೆ ಸಂಡೇ ಅಂತಂದು, ಅದು ನಮಗೆ ಕೂಡ್ಯಾಕ್ ಬಿಡ್ತದೆ ಅಂತಂತ ಹೇಳ್ತೀರಿ. ಇಲ್ಲ, ದೇವದ್ರೋಹ ಮಾಡತ್ತೀವಿ. ಕ್ರಿಶ್ಚಿಯನ್ಸ್ ಅಂತ ಹೇಳ್ಕೊಂಡ್ಮೇಲೆ ಸಂಡೇ ದಿನ ಯಾವುದೇ ಕಾರಣಕ್ಕೂ ನೀನು ಮನೆಯಲ್ಲಿರಬಾರ್ದು. ಯಾಕಂತಂದ್ರೆ ಅದು ಭಯಂಕರವಾದಂಥ ಪಾಪ ಅದ. ನಾನು ಹೇಳತ್ತೀರ, ಸಚಿನ್ ಅದು ಓದ್ರಿ, ಪ್ರಕಟಣೆ ದಾನಿಯೇಲ 8ನೇ ಅಧ್ಯಾಯ 13ನೇ ವಚನ ಓದ್ರಿ. ನಾನು ಹೇಳ್ತಾ ಇಲ್ಲ, ದೇವರು ವಾಕ್ಯ ಹೇಳ್ತದ. ಯಾಕಂದ್ರೆ ನನಗಿಂತ ಸೌಂಡ್ ಮಕ್ಕಳ ಸೌಂಡ್ ಜಾಸ್ತಿ ಆಗಿದೆ ಈಗ.